ಟಿಎಂಸಿ ಅತಂತ್ರ, 1000 ಕೋಟಿ ನಿಧಿಯೂ ಇಲ್ಲ, ಪಕ್ಷವೂ ಇಲ್ಲ, ಬರಿಗೈ ಆಗ್ತಾರ ದೀದಿ. ಬಂಗಾಳದಲ್ಲಿ ಆಪರೇಷನ್ ಕಮಲ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ಪಶ್ಚಿಮ ಬಂಗಾಳವನ್ನು ಸುದೀರ್ಘ 15 ವರ್ಷಗಳ ಕಾಲ ಆಳಿದಂಥ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಅವರ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷಕ್ಕೆ ಅತ್ಯಂತ ಕಠಿಣ ದಿನಗಳು ಶುರುವಾಗಿದೆ. ಇತ್ತೀಚೆಗಷ್ಟೇ ಮಮತಾ ಬ್ಯಾನರ್ಜಿ ಮತ್ತು ಅವರ ಸೋದರಳಿ ಅಭಿಷೇಕ್ ಬ್ಯಾನರ್ಜಿ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಪಾಲ್ಗೊಳ್ಳೋಕೆ ದೆಹಲಿಯಲ್ಲಿದ್ದಾಗ ಕೋಲ್ಕತ್ತಾದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆಯಿತು. ಅಲ್ಲಿನ ಸಿಐಡಿ ಪೊಲೀಸರು ಮಮತಾ ಅವರ ಖಾಳಿಘಾಟ್ ಕಚೇರಿ ಹಾಗೂ ಅಭಿಷೇಕ್ ಬ್ಯಾನರ್ಜಿ ಅವರ ಕ್ಯಾಮಕ್ ಸ್ಟ್ರೀಟ್ ಕಚೇರಿಯ ಮೇಲೆ ಏಕಕಾಲದಲ್ಲಿ ದಾಳಿಯನ್ನು ನಡೆಸ್ತಾರೆ. ಬಿಜೆಪಿ ಆಡಳಿತದಲ್ಲಿ ವಿರೋಧ ಪಕ್ಷಗಳ ನಾಯಕರ ಮೇಲೆ ದಾಳಿ ನಡೆಯೋದು ಹೊಸದೇನು ಅಲ್ಲದೇ ಇದ್ರೂ ಸಹ ಈ ದಾಳಿ ನಡೆದಂಥ ಸಮಯ ಸಂದರ್ಭ ಮಾತ್ರ ಅತ್ಯಂತ ಗಮನಾರ್ಹವಾಗಿತ್ತು. ಕೋಲ್ಕತ್ತಾದಲ್ಲಿ ದಾಳಿಗಳು ನಡೀತಾ ಇದ್ದಂಥ ಅದೇ ಹೊತ್ತಲ್ಲಿ ದೆಹಲಿಯಲ್ಲಿದ್ದಂಥ ಟಿಎಂಸಿಯ 20 ಲೋಕಸಭಾ ಸಂಸದರು ಪಕ್ಷದಿಂದ ಹೊರಗೆ ಬರೋಕೆ ರಹಸ್ಯ ಯೋಜನೆಯನ್ನು ರೂಪಿಸ್ತಾ ಇದ್ರು. ತಾವು ಟಿಎಂಸಿಯಿಂದ ಬೇರ್ಪಟ್ಟು ಪ್ರತ್ಯೇಕ ಬಣ ರಚಿಸ್ತಾ ಇರೋದಾಗಿ ಮತ್ತು ಆ ಬಣದ ಮೂಲಕ ಬಿಜೆಪಿಗೆ ಸಂಪೂರ್ಣ ಬೆಂಬಲ ನೀಡೋದಾಗಿ ಅವರು ಲೋಕಸಭಾ ಸ್ಪೀಕರ್ಗೆ ಪತ್ರ ಬರೆದಿದ್ರು. ಬಂಗಾಳ ಚುನಾವಣೆಯಲ್ಲಿ ಸೋತು ಕೇವಲ 1 ತಿಂಗಳು ಕಳೆಯೋದ್ರೊಳಗೆ ಟಿಎಂಸಿ ಪಕ್ಷ ಇಂದು ಪತನದ ಹಾದಿಯಲ್ಲಿದೆ. ಕೆಲವು ವರದಿಗಳ ಪ್ರಕಾರ ಮುಂಬರುವಂಥ ದಿನಗಳಲ್ಲಿ ಈ ಪಕ್ಷದ ಅಸ್ತಿತ್ವವೇ ಇಲ್ಲದಂತೂ ಆಗಬಹುದು. ಬಂಡಾಯ ಸಂಸದರು ಮಮತಾ ಬ್ಯಾನರ್ಜಿ ಅವರಿಂದ ಪಕ್ಷದ ಚಿಹ್ನೆ ಮತ್ತು ನಿಧಿಯನ್ನು ಕಸಿದುಕೊಳ್ಳುವಲ್ಲಿ ಯಶಸ್ವಿಯಾದರೆ ಅಥವಾ ಟಿಎಂಸಿ ಪಕ್ಷ ಕಾಂಗ್ರೆಸ್ ಜೊತೆಗೆ ವಿಲೀನ ಆದರೆ ಇಡೀ ಚಿತ್ರಣ ಬದಲಾಗುತ್ತೆ. ಕಾಂಗ್ರೆಸ್ ಜೊತೆಗಿನ ವಿಲೀನದ ಬಗ್ಗೆ ಚರ್ಚೆಗಳು ನಡೀತಾ ಇದ್ರು, ಅದಕ್ಕೆ ಸದ್ಯಕ್ಕೆ ಅವಕಾಶಗಳು ಕಡಿಮೆ ಇದೆ. ಕಳೆದ 25 ವರ್ಷಗಳಿಂದ ಬಂಗಾಳ ರಾಜಕಾರಣದ ಅಧಿಪತಿಯಾಗಿದ್ದಂಥ ಪಕ್ಷವೊಂದು ಇಂದು ಹಠಾತ್ತನೆ ನಾಶದ ಅಂಚಿಗೆ ಬಂದು ನಿಂತಿರೋದು ಹೇಗೆ? ಕೇವಲ 1 ತಿಂಗಳ ಹಿಂದೆ ಚುನಾವಣೆ ಸೋತ ತಕ್ಷಣವೇ 28 ವರ್ಷಗಳ ಇತಿಹಾಸ ಇರುವಂಥ ಪಕ್ಷ ಈ ಮಟ್ಟಿಗೆ ಕುಸಿಯೋಕೆ ಹೇಗೆ ಸಾಧ್ಯ? 20 ಸಂಸದರು ಪಕ್ಷ ಬಿಡೋಕೆ ಮುಂದಾಗಿರೋದ್ರ ಹಿಂದಿನ ಅಸಲಿ ಕಾರಣ ಏನು? ಇದೆಲ್ಲವೂ ಕೇವಲ ಆಕಸ್ಮಿಕನ ಅಥವಾ ಇದರ ಹಿಂದೆ ಒಂದು ವ್ಯವಸ್ಥಿತ ರಾಜಕೀಯ ತಂತ್ರಗಾರಿಕೆ ಅಡಗಿದ್ಯಾ ಅನ್ನೋದನ್ನ ಸೂಕ್ಷ್ಮವಾಗಿ ನಾವಿಲ್ಲಿ ಗಮನಿಸಬೇಕು. 2014ರ ಲೋಕಸಭಾ ಚುನಾವಣೆಗಿಂತ ಮುಂಚಿನ 2 ದಶಕಗಳ ಕಾಲ ಭಾರತೀಯ ರಾಜಕಾರಣವನ್ನ ಪ್ರಾದೇಶಿಕ ಪಕ್ಷಗಳೇ ಮುನ್ನಡೆಸ್ತಾ ಇದ್ವು. ಜಾತಿ ಸಮೀಕರಣ, ಜನಕಲ್ಯಾಣ ಯೋಜನೆಗಳು ಮತ್ತು ಪ್ರಾದೇಶಿಕ ನಾಯಕರ ವರ್ಚಸ್ಸಿನ ಆಧಾರದ ಮೇಲೆನೆ ದೆಹಲಿಯ ಅಧಿಕಾರದ ಗದ್ದುಗೆಯನ್ನ ಯಾರು ಏರ್ಬೇಕು ಅನ್ನೋದು ನಿರ್ಧಾರ ಆಗ್ತಿತ್ತು. ಆದರೆ ಕಳೆದ 12 ವರ್ಷಗಳಲ್ಲಿ ಇಡೀ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಉಲ್ಟಾ ಆಗಿದೆ. ಶರದ್ ಪವಾರ್ ಅವರಿಂದ ಹಿಡಿದು ಮಮತಾ ಬ್ಯಾನರ್ಜಿ ಅವರವರೆಗಿನ ಪ್ರಾದೇಶಿಕ ನಾಯಕರ ಶಕ್ತಿ ಕುಗ್ಗಿ ಹೋಗ್ಬಿಟ್ಟಿದೆ. ಇಲ್ಲ ಅಂತಂದ್ರೆ ಶಕ್ತಿನೇ ಇಲ್ಲದಂತಾಗಿ ಹೋಗ್ಬಿಟ್ಟಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇತ್ತೀಚಿನ ಚುನಾವಣಾ ಫಲಿತಾಂಶಗಳ ಬಳಿಕ ದೇಶದ ಬಹುತೇಕ ಭಾಗಗಳಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟದ ಆಡಳಿತವೇ ಕಾಣಿಸ್ತಾ ಇದೆ. ಇದು ಕೇವಲ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ಹಿಂದೆ ಆಪರೇಷನ್ ಕಮಲ ಎಂಬ ಒಂದು ವ್ಯವಸ್ಥಿತ ಯೋಜನೆ ಇದೆ. 2008ರ ಕರ್ನಾಟಕ ಚುನಾವಣೆಯ ಸಮಯದಲ್ಲಿ ಮೊದಲ ಬಾರಿಗೆ ಕೇಳಿ ಬಂದಂಥ ಈ ಹೆಸರು ಕೇವಲ ನಾಯಕರ ಪಕ್ಷಾಂತರಕ್ಕೆ ಸಂಬಂಧಿಸಿದ್ದಲ್ಲ. ಇದು ವಿರೋಧ ಪಕ್ಷಗಳನ್ನ ಮತ್ತು ಪ್ರಾದೇಶಿಕ ನಾಯಕರನ್ನ ಒಂದೊಂದಾಗಿ ಒಡೆಯುವ, ದುರ್ಬಲಗೊಳಿಸುವ ಮತ್ತು ಸಂಪೂರ್ಣವಾಗಿ ಧೂಳಿಪಟ ಮಾಡುವಂತ ಒಂದು ದೀರ್ಘಕಾಲದ ಯೋಜನೆಯಾಗಿದೆ. ಬಿಜೆಪಿ ಕೇವಲ ಚುನಾವಣೆಯಲ್ಲಿ ಎದುರಾಳಿಗಳನ್ನ ಸೋಲಿಸೋದಿಲ್ಲ, ಬದಲಿಗೆ ಚುನಾವಣೆ ಮುಗಿದ ಮೇಲೂ ಅವರು ಮತ್ತೆ ಎದ್ದು ನಿಲ್ಲದೇ ಇದ್ದಂತೆ ಬೆನ್ಬೀಳುತ್ತೆ. ಮೇ 2026ರಲ್ಲಿ ಬಿಜೆಪಿ ಬಂಗಾಳವನ್ನ ಗೆದ್ದುಕೊಳ್ತು. ಆದರೆ ಆ ಗೆಲುವಿನಿಂದಷ್ಟೇ ಬಿಜೆಪಿ ತೃಪ್ತವಾಗಿಲ್ಲ. ಚುನಾವಣೆ ಮುಗಿದ ಕೇವಲ 1 ತಿಂಗಳಲ್ಲಿ ಟಿಎಂಸಿ ಒಳಗಡೆನೆ ಇದಕ್ಕಿದ್ದಂತೆ ಒಂದು ಬಂಡಾಯದ ಕಿಡಿ ಹೊತ್ಕೊಂಡಿದೆ. ರಾಜ್ಯದಲ್ಲಿನ ಸುಮಾರು 3/4 ಭಾಗದಷ್ಟು ಟಿಎಂಸಿ ಶಾಸಕರು ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮಮತಾ ಅವರು ಪಕ್ಷ ಅಥವಾ ಸೋದರಳಿಯ ಇಬ್ಬರಲ್ಲಿ ಒಬ್ಬರನ್ನ ಆರಿಸ್ಕೊಳ್ಬೇಕು ಅನ್ನೋದು ಈ ಶಾಸಕರ ವಾದವಾಗಿದೆ. ಅಷ್ಟೇ ಅಲ್ಲ, ಅವರು ತಮ್ಮದೇ ಆದ ಪ್ರತ್ಯೇಕ ಶಾಸಕಾಂಗ ಪಕ್ಷದ ನಾಯಕರನ್ನು ಆರಿಸಿಕೊಂಡಿದ್ದಾರೆ. ರಾಜ್ಯದ ಈ ಬಿಕ್ಕಟ್ಟನ್ನು ನಿಭಾಯಿಸೋಕೆ ಟಿಎಂಸಿ ಒದ್ದಾಡ್ತಾ ಇರುವಾಗಲೇ ದೆಹಲಿಯಲ್ಲಿ ಮತ್ತೊಂದು ಆಘಾತ ಎದುರಾಯಿತು. ಪಕ್ಷದ ಒಟ್ಟು 28 ಲೋಕಸಭಾ ಸಂಸದರಲ್ಲಿ 20 ಸಂಸದರು ಮಮತಾ ಬ್ಯಾನರ್ಜಿಯವರ ಕೈ ಬಿಟ್ಟು ಎನ್ಡಿಎ ಜೊತೆಗೆ ಕೈ ಜೋಡಿಸೋಕೆ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. ತಮಗೆ 3/2 ಶಾಸಕರ ಬೆಂಬಲ ಇರೋದ್ರಿಂದ ತಾವೇ ಅಸಲಿ ಟಿಎಂಸಿ ಅಂತ ಈ ಬಂಡಾಯ ಬಣ ದಾವೆಯನ್ನು ಹೂಡೋ ಸಾಧ್ಯತೆಯೂ ಇದೆ. ಒಂದು ವೇಳೆ ಚುನಾವಣಾ ಆಯೋಗ ಇವರ ವಾದವನ್ನು ಒಪ್ಪಿಕೊಂಡ್ರೆ ಮಮತಾ ಬ್ಯಾನರ್ಜಿ ಕೈಯಿಂದ ಪಕ್ಷದ ಹೆಸರು, ಚಿಹ್ನೆ ಮತ್ತು ಸುಮಾರು 1,000 ಕೋಟಿ ರೂಪಾಯಿಗಳಿಗೂ ಅಧಿಕ ಇರುವಂಥ ಪಕ್ಷದ ನಿಧಿ ಎಲ್ಲನೂ ಕೈ ಬಿಟ್ಟು ಹೋಗುತ್ತೆ.
ಸೊ ಈ ಹಿಂದೆ ಮಹಾರಾಷ್ಟ್ರದ ಶಿವಸೇನೆ ಮತ್ತು NCP ಪಕ್ಷಗಳಿಗೂ ಇದೇ ಪರಿಸ್ಥಿತಿ ಬಂದಿತ್ತು. ಮಮತಾ ಬ್ಯಾನರ್ಜಿ ಅವರು ತಾವು ಪಕ್ಷವನ್ನು ಮತ್ತೆ ಮೊದಲಿನಿಂದ ಕಟ್ಟೋದಾಗಿ ಧೈರ್ಯದಿಂದ ಹೇಳ್ತಾ ಇದ್ರೂ ಸಹ ಹಿಂದೆ ಉದ್ಧವ್ ಠಾಕ್ರೆ ಕೂಡ ಇದೇ ನಂಬಿಕೆಯಲ್ಲಿ ಇದ್ರು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಸೊ ಇಡೀ ಬೆಳವಣಿಗೆಗೆ ಆರಂಭವಾಗಿದ್ದು ಮೇ 14, 2026. ಸೊ ಬಂಗಾಳ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣವೇ ಮಮತಾ ಬ್ಯಾನರ್ಜಿ ಅವರು ತಮ್ಮ ಖಾಳಿಘಾಟ್ ನಿವಾಸದಲ್ಲಿ ಸಭೆಯೊಂದನ್ನು ಕರೀತಾರೆ. ಆ ಸಭೆಯಲ್ಲಿ ಪಕ್ಷದಲ್ಲಿ ಕಳೆದ 40 ವರ್ಷಗಳಿಂದ ನಿಷ್ಠಾವಂತರಾಗಿದ್ದಂಥ ಕಾಕೋಳಿ ಘೋಷ್ ದಸ್ತಿದಾರ್ ಅವರನ್ನ ಲೋಕಸಭೆಯ ಮುಖ್ಯ ಸಚೇತಕ ಹುದ್ದೆಯಿಂದ ತೆಗೆದುಹಾಕಿ ಅವರ ಜಾಗಕ್ಕೆ ಕಲ್ಯಾಣ್ ಬಂದೋಪಾಧ್ಯಾಯ ಅವರನ್ನ ತರಲಾಯಿತು. ಸೊ ಇದನ್ನ ವೈಯಕ್ತಿಕವಾಗಿ ಅವಮಾನ ಅಂತ ಭಾವಿಸಿದಂಥ ಕಾಕೋಳಿ ಘೋಷ್ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಸೊ ಪಕ್ಷದೊಳಗಿನ ಈ ಬಿರುಕನ್ನು ಗಮನಿಸಿದಂಥ ಬಿಜೆಪಿ ತಕ್ಷಣ ಕಾರ್ಯಪ್ರವೃತ್ತರಾಗುತ್ತೆ. ಸೊ ಬಿಜೆಪಿ ನಾಯಕರು ಕಾಕೋಳಿ ಘೋಷ್ ಅವರನ್ನ ಸಂಪರ್ಕ ಮಾಡ್ತಾರೆ. ತದನಂತರ ಕಾಕೋಳಿ ಘೋಷ್ ಅವರು ಪಕ್ಷದ ಇತರ ಸಂಸದರನ್ನು ಸಂಪರ್ಕಿಸೋಕೆ ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ ಕೇಂದ್ರ ಗೃಹ ಸಚಿವಾಲಯ ಕಾಕೋಳಿ ಅವರಿಗೆ ವೈಟ್ ಕ್ಯಾಟಗರಿ ಭದ್ರತೆಯನ್ನು ಕೊಡುತ್ತೆ ಮತ್ತು ಅಭಿಷೇಕ್ ಬ್ಯಾನರ್ಜಿ ಸೇರಿದಂತೆ TMCಯ ಹಿರಿಯ ನಾಯಕರ ಭದ್ರತೆಯನ್ನು ಕಡಿತ ಮಾಡುತ್ತೆ. ಸೊ ಈ ಬೆನ್ನಲ್ಲೇ ಸಂಸದರನ್ನ ಸೆಳೆಯೋಕೆ ಫೋನ್ ಕರೆಗಳು ಶುರುವಾಯಿತು. TMC ಸಂಸದ ಸೌಗತ್ ರಾಯ್ ತಮಗೂ ದೆಹಲಿಯ ಬಿಜೆಪಿ ನಾಯಕರಿಂದ ಕರೆ ಬಂದಿದ್ದನ್ನು ಬಹಿರಂಗಪಡಿಸಿ ತಾವು ಅದನ್ನು ನಿರಾಕರಿಸಿದ್ದಾಗಿ ತಿಳಿಸಿದ್ದಾರೆ. ಆದರೆ ಶರ್ಮಿಳಾ ಸರ್ಕಾರ ಸೇರಿದಂತೆ ಹಲವು ಸಂಸದರು ಬಿಜೆಪಿಯ ಆಫರ್ ಅನ್ನು ಒಪ್ಪಿಕೊಂಡು ಬಂಡಾಯ ಬಣವನ್ನು ಸೇರ್ತಾರೆ. ಸೊ TMC ನಾಯಕತ್ವಕ್ಕೆ ಯಾವುದೇ ಸ್ಪಷ್ಟ ಗುರಿ ಇಲ್ಲದ ಕಾರಣ ಈ ನಿರ್ಧಾರ ಕೈಗೊಂಡಿರೋದಾಗಿ ಅವರು ಸಮರ್ಥನೆಯೂ ಮಾಡ್ಕೊಳ್ತಾರೆ. ಸೊ ರಾಜಕಾರಣದಲ್ಲಿ ಎಲ್ಲರೂ ಅಧಿಕಾರ ಮತ್ತು ಸಂಖ್ಯಾಬಲದ ಆಟನೇ ಆಗೋಗ್ಬಿಟ್ಟಿದೆ. ಸೊ TMC ಒಟ್ಟು 28 ಲೋಕಸಭಾ ಸಂಸದರನ್ನ ಹೊಂದಿದೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಯಾವುದೇ ಒಬ್ಬ ಸಂಸದ ವೈಯಕ್ತಿಕವಾಗಿ ಪಕ್ಷ ತೊರೆದ್ರೆ ಅವರ ಸಂಸದ ಸ್ಥಾನ ರದ್ದಾಗತ್ತೆ. ಆದರೆ ಪಕ್ಷದ ಒಟ್ಟು ಸಂಸದರಲ್ಲಿ 3/2 ಸಂಸದರು ಒಟ್ಟಿಗೆ ಹೊರಬಂದು ಮತ್ತೊಂದು ಪಕ್ಷದ ಜೊತೆಗೆ ವಿಲೀನ ಆದರೆ ಅವರ ಸ್ಥಾನ ಸುರಕ್ಷಿತವಾಗಿರುತ್ತೆ. ಸೊ 28 ಸಂಸದರ ಪೈಕಿ 3/2 ಅಂದರೆ ಕನಿಷ್ಠ 19 ಸಂಸದರು ಬೇಕು. ಸೊ ಈಗ ಬಂಡಾಯ ಎದ್ದಿರುವಂಥ ಸಂಸದರ ಸಂಖ್ಯೆ ನಿಖರವಾಗಿ 20 ಆಗಿದೆ. ಅಂದ್ರೆ ಪಕ್ಷಾಂತರ ಕಾಯ್ದೆಯಿಂದ ಬಚಾವಾಗೋಕೆ ಬೇಕಾದಂಥ ಸಂಖ್ಯೆಗಿಂತ 1 ಸ್ಥಾನ ಹೆಚ್ಚೇ ಇದೆ. ಸೊ ಇದು ಆಕಸ್ಮಿಕ ಅಲ್ಲ, ಪಕ್ಕಾ ಲೆಕ್ಕಾಚಾರದ ತಂತ್ರ. ಸೊ ಇದೇ ಸೂತ್ರವನ್ನು ಈ ಹಿಂದೆ ದೆಹಲಿಯ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದರನ್ನ ಒಡೆಯೋಕೆ ಮತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಒಡೆಯೋಕೆ ಬಳಸಲಾಗಿತ್ತು. ಒಂದ್ ವೇಳೆ ಈ 20 ಸಂಸದರು NDA ಸೇರ್ಪಡೆ ಆದರೆ ಲೋಕಸಭೆಯಲ್ಲಿ ಸದ್ಯ 293 ಸ್ಥಾನ ಹೊಂದಿರುವಂಥ NDA ಇದರ ಬಲ 300ರ ಗಡಿ ದಾಟತ್ತೆ. ಆಗ ಬಿಜೆಪಿಗೆ ತಮಗೆ ಬೇಕಾದಂಥ ವಿವಾದಾತ್ಮಕ ಬಿಲ್ಗಳನ್ನು ಸುಲಭವಾಗಿ ಅಂಗೀಕರಿಸೋಕೆ ಸಾಧ್ಯ ಆಗತ್ತೆ. ಇತ್ತ ಲೋಕಸಭೆ ಮಾತ್ರ ಅಲ್ಲ, ರಾಜ್ಯಸಭೆಯಲ್ಲೂ TMCಗೆ ನಷ್ಟ ಆಗ್ತಾ ಇದೆ. ಸುಖೇಂದು ರಾಯ್ ಮತ್ತು ಸುಷ್ಮಿತಾ ದೇವ್ ಸೇರಿದಂತೆ 3 ಸಂಸದರಿಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಕ್ಕಟ್ಟು ತೀವ್ರಗೊಂಡ ಹಿನ್ನೆಲೆಯಲ್ಲಿ ಮಮತಾ ಬ್ಯಾನರ್ಜಿ ದೆಹಲಿಗೆ ಧಾವಿಸಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ದೀರ್ಘ ಚರ್ಚೆ ನಡೆಸಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ಬಂಗಾಳದಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನೇ ಅಳಿಸಾಕಿದ್ದಂಥ TMC ನಾಯಕರು ಈಗ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಇಷ್ಟೊಂದು ಆಪ್ತತೆಯನ್ನು ಪ್ರದರ್ಶಿಸ್ತಾ ಇರೋದು ಅಚ್ಚರಿಯನ್ನು ಮೂಡಿಸುತ್ತೆ. ಸೊ ಮಮತಾ ಅವರನ್ನ ಕಾಂಗ್ರೆಸ್ನ ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ಹಾಗೂ ಅಭಿಷೇಕ್ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡುವಂತಹ ಪ್ರಸ್ತಾಪಗಳು ಕೇಳಿಬಂದಿದೆ ಅಂತ ಹೇಳಲಾಗ್ತಿದ್ರೂ ಸಹ TMC ಇದನ್ನು ಅಧಿಕೃತವಾಗಿ ನಿರಾಕರಿಸಿದೆ. ಸೊ ಸದ್ಯಕ್ಕೆ ಮಮತಾ ಬ್ಯಾನರ್ಜಿಗೆ ನಿಷ್ಠರಾಗಿರುವಂತಹ ಮಹುವಾ ಮೊಯ್ತ್ರಾ ಅವರಂಥ ನಾಯಕರು ಬಿಜೆಪಿ ಸಂಸದರನ್ನ ಕದ್ರೂ TMCಯ ಅಸ್ತಿತ್ವ ಮತ್ತು ಚಿಹ್ನೆಯನ್ನು ಕದಿಯೋಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲೇಖಿಸಿ ಧೈರ್ಯ ತುಂಬುತ್ತಿದ್ದಾರೆ. ಸೊ ವಿರೋಧ ಪಕ್ಷಗಳನ್ನು ಮುಗಿಸೋಕೆ ಬಿಜೆಪಿ ಅನುಸರಿಸುವಂತಹ ಹಾದಿ ಬಹಳನೇ ಸರಳವಾಗಿದೆ. ಮೊದಲು ಅಸಮಾಧಾನಿತ ಶಾಸಕ ಅಥವಾ ಸಂಸದರನ್ನು ಗುರುತಿಸಿ ಅವರಿಗೆ ಹಣ ಮತ್ತು ಮಂತ್ರಿ ಸ್ಥಾನದ ಆಮಿಷವನ್ನು ಒಡ್ಲಾಗತ್ತೆ. ಅದು ಕೆಲಸ ಮಾಡಲಿಲ್ಲ ಅಂತಂದ್ರೆ ED, CBI ನಂತರ ಕೇಂದ್ರ ಸಂಸ್ಥೆಗಳ ದಾಳಿಯ ಭಯವನ್ನು ಹುಟ್ಟಿಸಲಾಗತ್ತೆ. ಇನ್ನು ಕರ್ನಾಟಕದಲ್ಲಿ 2008ರಲ್ಲಿ ಬಹುಮತಕ್ಕೆ 3 ಸ್ಥಾನ ಕಡಿಮೆ ಇದ್ದಾಗ ಪಕ್ಷೇತರರನ್ನ ಸೆಳೆದು ಸರ್ಕಾರ ರಚಿಸಿದ ಬಿಜೆಪಿ ನಂತರ ವಿರೋಧ ಪಕ್ಷಗಳ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಉಪಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡಿತು. 2019ರಲ್ಲಿ ಕಾಂಗ್ರೆಸ್ JDS ಮೈತ್ರಿಕೂಟದ 17 ಶಾಸಕರನ್ನ ರಾಜೀನಾಮೆ ಕೊಡಿಸಿ ಕುಮಾರಸ್ವಾಮಿ ಸರ್ಕಾರವನ್ನು ಉರುಳಿಸಲಾಯಿತು. ಇದೀಗ JDS ಅನ್ನು ಕೂಡ ಅಂತಿಮವಾಗಿ ಬಿಜೆಪಿ ನುಂಗುತ್ತಾ ಇದೆ. ಇನ್ನು ಅರುಣಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ 2016ರಲ್ಲಿ ಅರುಣಾಚಲದಲ್ಲಿ ಕಾಂಗ್ರೆಸ್ನ ಪೆಮಾ ಖಂಡು ಅವರು 32 ಶಾಸಕರ ಜೊತೆಗೆ ಬಿಜೆಪಿ ಸೇರಿದ್ರು. ಉತ್ತರಾಖಂಡ್ನಲ್ಲಿ ಹರೀಶ್ ರಾವತ್ ವಿರುದ್ಧ ಬಂಡಾಯ ಎಬ್ಬಿಸಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಯಿತು. ಮಧ್ಯಪ್ರದೇಶದಲ್ಲಿ 2020ರಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು 22 ಶಾಸಕರ ಜೊತೆಗೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ರಿಂದ ಕಮಲ್ನಾಥ್ ಸರ್ಕಾರ ಪತನ ಆಗೋಯಿತು. ಇನ್ನು ಮಹಾರಾಷ್ಟ್ರದಲ್ಲಿ 2022ರಲ್ಲಿ ಏಕನಾಥ್ ಶಿಂದೆ ಅವರು 40ಕ್ಕೂ ಹೆಚ್ಚು ಶಿವಸೇನೆ ಶಾಸಕರನ್ನ ಸೆಳೆದು ಉದ್ಧವ್ ಠಾಕ್ರೆ ಸರ್ಕಾರವನ್ನು ಉರುಳಿಸಿದ್ದಲ್ಲದೆ ಪಕ್ಷದ ಹೆಸರನ್ನು ಪಡ್ಕೊಂಡ್ಬಿಟ್ರು. ಕೊನೆಗೆ ದೆಹಲಿಯಲ್ಲಿ ಸತ್ಯೇಂದ್ರ ಜೈನ್, ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಾಲಾಗಿ ಜೈಲಿಗಟ್ಟುವ ಮೂಲಕ ಆಪ್ ಪಕ್ಷವನ್ನು ದುರ್ಬಲಗೊಳಿಸಲಾಯಿತು. ನಾಯಕರು ಜೈಲಲ್ಲಿದ್ದರೂ ಬಗ್ದೇ ಇದ್ದಾಗ ಕೆಳಮಟ್ಟದ ದುರ್ಬಲ ನಾಯಕರನ್ನ ಗುರಿಯಾಗಿಸಿ ಈ ವರ್ಷ ಏಪ್ರಿಲ್ನಲ್ಲಿ 7 ಆಪ್ ಸಂಸದರನ್ನ ಬಿಜೆಪಿ ತನ್ನತ್ತ ಸೆಳೆದುಕೊಂಡಿತು.
ಸೊ ಮಾಜಿ ಅಮೆರಿಕನ್ ರಾಜತಾಂತ್ರಿಕ ಹೆನ್ರಿ ಕಿಸ್ಸಿಂಜರ್ ಅವರ ಮಾತು ಬಿಜೆಪಿಗೆ ಸರಿಯಾಗಿ ಅನ್ವಯಿಸುತ್ತೆ. ಬಿಜೆಪಿ ಕೇವಲ ಎದುರಾಳಿಗಳನ್ನ ಮಾತ್ರ ಅಲ್ಲ, ತನ್ನ ಜೊತೆಗೆ ಮೈತ್ರಿ ಮಾಡಿಕೊಂಡ ಮಿತ್ರ ಪಕ್ಷಗಳನ್ನು ಬಿಟ್ಟಿಲ್ಲ. ತಮಗೆ ರಕ್ಷಣೆ ಸಿಗಬಹುದು ಅಂತ ಬಿಜೆಪಿ ಜೊತೆಗೆ ಕೈ ಜೋಡಿಸಿದಂತಹ ಪ್ರಾದೇಶಿಕ ಪಕ್ಷಗಳೆಲ್ಲ ಇಂದು ಅಸ್ತಿತ್ವದ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರ್ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ PDP ಜಮ್ಮು ಮತ್ತು ಕಾಶ್ಮೀರ 2018ರಲ್ಲಿ ಬಿಜೆಪಿ ಮೈತ್ರಿ ಮುರಿದುಕೊಂಡ ನಂತರ PDP ಪಕ್ಷ ಪತನದತ್ತ ಸಾಗ್ತದೆ. 2014ರಲ್ಲಿ 29 ಸ್ಥಾನ ಹೊಂದಿದ್ದಂಥ PDP ಇತ್ತೀಚಿನ ಚುನಾವಣೆಯಲ್ಲಿ ಕೇವಲ 3 ಸ್ಥಾನ ಕುಸಿದಿದೆ. ಇನ್ನು ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ AIADMK ತಮಿಳುನಾಡು ಜಯಲಲಿತಾ ನಿಧನದ ನಂತರ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರಿಂದ ಅಲ್ಪಸಂಖ್ಯಾತರು ಮತ್ತು ದ್ರಾವಿಡ ಮತದಾರರು ದೂರ ಆದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 1 ಸ್ಥಾನವನ್ನು ಗೆಲ್ಲೋಕಾಗಲಿಲ್ಲ. ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲೂ ತೀವ್ರ ಹಿನ್ನಡೆಯನ್ನು ಅನುಭವಿಸಿದೆ. ಇನ್ನು ಬಿಜು ಜನತಾದಳ್ 24 ವರ್ಷಗಳ ಕಾಲ ಒಡಿಶಾವನ್ನು ಆಳಿದಂಥ ನವೀನ್ ಪಟ್ನಾಯಕ್ ಅವರ ಪಕ್ಷವನ್ನ ಬಿಜೆಪಿ ತನ್ನ ಆಕ್ರಮಣಕಾರಿ ತಂತ್ರದ ಮೂಲಕ ಸಂಪೂರ್ಣವಾಗಿ ಧೂಳಿಪಟ ಮಾಡಿತು. JDU ಬಿಜೆಪಿ ಜೊತೆಗೆ ಹಲವು ಬಾರಿ ಮೈತ್ರಿ ಮಾಡಿಕೊಂಡಂಥ ನಿತೀಶ್ ಕುಮಾರ್ ಇಂದು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಬಿಹಾರದಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಹುದ್ದೆ ಪಡೆದಿದ್ದು ನಿತೀಶ್ ಕುಮಾರ್ ಕೂಡ ಮೂಲೆ ಗುಂಪಾಗಿದ್ದಾರೆ. ಹೀಗೆ ವಿರೋಧ ಪಕ್ಷಗಳ ಭ್ರಷ್ಟ ನಾಯಕರನ್ನ ತಮ್ಮ ವಾಷಿಂಗ್ ಮಷಿನ್ ಮೂಲಕ ಸ್ವಚ್ಛಗೊಳಿಸಿ ತಮಗೇ ದಾಳವಾಗಿ ಬಳಸ್ಕೊಳ್ಳೋದು ಬಿಜೆಪಿಯ ಯಶಸ್ವಿ ಸೂತ್ರ. ಎದುರಾಳಿನೇ ಇರಲಿ ಅಥವಾ ಮಿತ್ರನೇ ಇರಲಿ, ಬಿಜೆಪಿಯ ಸಾರಥ್ಯದ ಈ ರಾಜಕಾರಣ ಯಾರನ್ನು ಸುಲಭವಾಗಿ ಬಿಡ್ತಾ ಇಲ್ಲ. TMC ಸದ್ಯಕ್ಕೆ ಈ ಬಿಕ್ಕಟ್ಟಿನ ಕೊನೆಯ ಬಲಿಯಾಗಿ ಕಾಣಿಸ್ತಾ ಇದೆ. ಸೊ ಈ ರಾಜಕೀಯ ಬೆಳವಣಿಗೆಗಳು ಈ ದೇಶವನ್ನ ಒಂದು ದೇಶ ಒಂದು ಪಕ್ಷ ಎಂಬ ವ್ಯವಸ್ಥೆಯತ್ತ ಕೊಂಡೊಯ್ತಾ ಇದೆಯಾ? ಅಧಿಕಾರಕ್ಕಾಗಿ ಜನಾದೇಶವನ್ನ ಬುಡಮೇಲು ಮಾಡುವ ಇಂಥ ರಾಜಕೀಯ ತಂತ್ರಗಳು ಭಾರತದ ಪ್ರಜಾಪ್ರಭುತ್ವಕ್ಕೆ ಎಷ್ಟು ಸರಿ? ಸೊ ಈ ಪ್ರಶ್ನೆ ದೇಶದ ನಾಗರಿಕರ ಮುಂದೆ ಉಳಿದಿದೆ. ನಿಮ್ಮ ಪ್ರಕಾರ ಈ ರಾಜಕೀಯ ತಂತ್ರಗಾರಿಕೆ ಸರಿನಾ? ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ಪಕ್ಷ ಯಾವುದಿರಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.